Peter Tuchman, known as Einstein of Wall Street, most famous trader on Wall Street, New York City. ನಾನು ನ್ಯೂಯಾರ್ಕ್ ಸಿಟಿಗೆ ಹೋದಾಗ ಐನ್ಸ್ಟೈನ್ ಆಫ್ ವಾಲ್ ಸ್ಟ್ರೀಟ್ ಅಂತಾನೆ ಪ್ರಸಿದ್ಧಿ ಆಗಿರತಕ್ಕಂಥ ಪೀಟರ್ ಟಕ್ಮಾನ್ ಅವ್ರನ್ನ ಭೇಟಿ ಮಾಡಿದೆ. ಎಂಥ ಕ್ಷಣ ಅಂತೀರಾ, ಒಂದು 35-45 ನಿಮಿಷ ಬರೀ ರಿಸ್ಕ್ ಮ್ಯಾನೇಜ್ಮೆಂಟು, ಎಮೋಷನಲ್ ಆಸ್ಪೆಕ್ಟು, ಟ್ರೇಡಿಂಗ್ ಆಸ್ಪೆಕ್ಟು, ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು, ಜನಗಳು ಯಾಕೆ ದುಡ್ಡನ್ನ ಕಳ್ಕೊಂತಾರೆ, ಇದ್ರ ಬಗ್ಗೆ ಎಲ್ಲ ಸುಮಾರು ಡಿಸ್ಕಷನ್ ಮಾಡಿದೋ. ಒಂದು 30-45 ನಿಮಿಷದವರೆಗೂ ಬರೀ ಇದ್ರ ಡಿಸ್ಕಷನ್ ಇತ್ತು. ಅದಾದ ನಂತರ ಸುಮಾರು ಕಾಲ ಕಳೆದು ಅದು ಬಿಡಿ. ಸೊ ಅವ್ರು ಏನೇನು ಹೇಳಿದ್ರು, ಅವ್ರಿಗೆ ನನ್ನ ಪ್ರಕಾರ ಒಂದು 40-45 ವರ್ಷನಾದ್ರೂ ಎಕ್ಸ್ಪೀರಿಯನ್ಸ್ ಅಂತೂ ಇದೆ ಇನ್ಸೈಡ್ NYSE. ದೊಡ್ಡ ವ್ಯಕ್ತಿ, ತುಂಬಾ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಮತ್ತೆ ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ವ್ಯಕ್ತಿ, ಮತ್ತೆ ಇನ್ವೆಸ್ಟ್ಮೆಂಟ್ ನ ಹ್ಯಾಂಡಲ್ ಮಾಡ್ತಿದ್ದಂತ ವ್ಯಕ್ತಿ ಕೂಡ. ಅವರು ಏನ್ ಹೇಳಿದ್ರು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ನಾನು ಕೇಳಿದೆ ಅವ್ರನ್ನ, ನಮ್ಮ ವ್ಯೂವರ್ಸ್ಗೆ ಏನಾದರೂ ಟಿಪ್ಸ್ ಕೊಡಿ ಸರ್, ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇಲ್ಲ ಇನಿಷಿಯಲ್ ಬಡ್ಡಿಂಗ್ ಟ್ರೇಡರ್ಸ್ಗೆ ಯಾವ ರೀತಿ ಅವ್ರು ಟ್ರೇಡ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅದ್ರ ಬಗ್ಗೆ ಏನಾದರೂ ನಮ್ಮ ವ್ಯೂವರ್ಸ್ಗೆ ನೀವು ಉಪಯುಕ್ತ ಮಾಹಿತಿ ಕೊಡಿ ಅಂತ ಹೇಳಿದಾಗ ಅವರು ಒಂದು 3-4 ಪಾಯಿಂಟ್ಸ್ ಹೇಳಿದ್ರು. ಅದು ಏನು ಹೇಳಿದ್ರು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಎಮೋಷನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರ ಬಗ್ಗೆ ಸುಮಾರು ಹೊತ್ತು ಮಾತಾಡೋದು. ಇಲ್ಲಿ ಪಾಯಿಂಟ್ ಏನು ಅಂತಂದರೆ ಎಮೋಷನಲ್ ಕಂಟ್ರೋಲ್ ಅಂತಂದ್ರೆ ಏನು, ಸ್ವಲ್ಪ ಪ್ರಾಫಿಟ್ ಆಗ್ತಿದ್ದಂಗೆ ನಾವೇನು ಮಾಡ್ತೀವಿ, ಹಿಗ್ಬಿಡ್ತೀವಿ, ಲಾಸ್ ಆಗ್ತಿದ್ದಂಗೆ ಕುಗ್ಬಿಡ್ತೀವಿ. ನಮ್ಮ ಎಮೋಷನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಕಾಣಬಹುದು, ಮೊದಲನೇ ಪಾಯಿಂಟು. ಎರಡನೇದಾಗಿ ಸ್ಟಾಪ್ ಲಾಸು. ಸುಮಾರು ಜನ ಸ್ಟಾಪ್ ಲಾಸ್ನ ಮಾಡ್ತಿದ್ವಿ, ನನ್ನೂ ಸೇರಿ ಅಂತ ಹೇಳ್ಬೋದು. ಕೆಲವು ಸತಿ ಸುಮಾರು ಜನ ನಾವೇನು ಮಾಡ್ತೀವಿ, ಟ್ರೇಡ್ ತೊಗೊಂಡ್ಬಿಡ್ತೀವಿ, ಸ್ಟಾಪ್ ಲಾಸ್ ಅನ್ನೋದು ಹಿಡೋದೇ ಇಲ್ಲ. ಅವ್ರು ಹೇಳ್ತಕ್ಕಂಥ ಮಾತೇನು ಅಂದರೆ ಸ್ಟಾಪ್ ಲಾಸ್ ಮಸ್ಟ್, ಇಲ್ಲ ಅಂತಂದರೆ ವೈಪೌಟ್ ಆಗ್ಬಿಡ್ತೀವಿ ಟ್ರೇಡಿಂಗಲ್ಲಿ. ಮೂರನೇದಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್. ಒಂದು ಟ್ರೇಡ್ಗೆ ಎಂಟ್ರಿ ಆಗೋದಕ್ಕಿಂತ ಮುಂಚೆನೇ ನಿಮ್ಮ ರಿಸ್ಕ್ ಎಪಿಟೈಟ್ ಎಷ್ಟಿದೆ ಅಂತ ತಿಳ್ಕೊಬೇಕು. ಆ ರಿಸ್ಕ್ ಎಪಿಟೈಟ್ ಪ್ರಕಾರ ನೀವು ಟ್ರೇಡ್ ಮಾಡಿದ್ರೆ ಲಾಂಗ್ ಟರ್ಮಲ್ಲಿ ನೀವು ಸ್ಟಾಕ್ ಮಾರ್ಕೆಟಲ್ಲೂ ಇರ್ಬೋದು, ದುಡ್ಡು ಕೂಡ ಮಾಡ್ಬೋದು. ಈ ಥರ ವಿಷಯಗಳು ಸುಮಾರು ಮಾತಾಡೋದು. ಈ ಪರ್ಟಿಕ್ಯುಲರ್ 3 ಪಾಯಿಂಟು ವೆರಿ ಇಂಪಾರ್ಟೆಂಟ್. ನಾನೊಬ್ಬ ಟ್ರೇಡರ್ ಆಗಿ ಮತ್ತು ಇನ್ವೆಸ್ಟರ್ ಆಗಿ ಇನ್ನೂ ಒಂದು 2-3 ಪಾಯಿಂಟ್ ನಾವು ಹ್ಯಾಡ್ ಮಾಡ್ಬೋದು ಅಂತಂದರೆ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಮತ್ತು ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟ್ರೇಡಿಂಗಲ್ಲಿ ಸಕ್ಸಸ್ಸು ಅಷ್ಟು ಸುಲಭವಾಗಿ ಯಾರಿಗೂ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಇಟ್ ಟೇಕ್ಸ್ ಟೈಮ್.